ಕಾಂಗ್ರೆಸ್ ಅಲ್ಲದೆ ದಲಿತರನ್ನ ಇನ್ಯಾರು ಮಾಡಬೇಕು? 75 ವರ್ಷಗಳ ಕಾಲ 77 ವರ್ಷಗಳ ಕಾಲ ದಲಿತರನ್ನು ನೀವು ಜೈಲಿನಲ್ಲಿ ಇಟ್ಕೊಂಡು ಅವ್ರನ್ನ ವೋಟ್ ಬ್ಯಾಂಕಾಗಿ ಮಾಡ್ಕೊಂಡ್ರಿ. ಅವರಿಗೆ ಪದೇ ಪದೇ ವಂಚನೆ ಮೋಸ ಮಾಡ್ತಾನೆ ಬಂದಿದ್ದೀರಿ. ಇವತ್ತಿನವರೆಗೂ ಅವರನ್ನು ನೀವು ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ಕೊಂಡೇ ಮಾಡಿಲ್ಲ. ಅದರಿಂದ ಕಾಂಗ್ರೆಸ್ಸಿಂದ ದಲಿತರಿಗೆ ಸಂಪೂರ್ಣ ಅನ್ಯಾಯ ಆಗಿತ್ತು, ಮೋಸ ಆಗಿತ್ತು, ವಂಚನೆ ಆಗಿತ್ತು. ಇವಾಗ ಅದನ್ನೆಲ್ಲವನ್ನು ಕೂಡ ತುಂಬಿಕೊಡ್ಬೇಕು ಅಂತಂದರೆ ಅವರು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಆದರೆ ಪರಿಸ್ಥಿತಿ ಹಾಗಿಲ್ಲ. ಎಲ್ಲರೂ ನನಗೆ ಬೇಕು ಅಂತ ಬೇರೆಯವರನ್ನೇ ಹೋರಾಟ ಮಾಡ್ಕೊಂಡು ಇದುವರೆಗೂ ಹೊಟ್ಟಿದ್ದಾರೆ. ಇವರು ಕೊಟ್ಟ ತಕ್ಷಣವೇ DK ಶಿವಕುಮಾರ್ದು ಪ್ರಾರಂಭ ಆಗುತ್ತೆ ಅಲ್ವೇ? ಹೀಗೆ ಅನೇಕ ಸಮಸ್ಯೆಗಳಿದೆ. ನಾನು ಒಂದೇ ಮಾತಲ್ಲಿ ಹೇಳ್ತೇನೆ, ಈ ಕಾಂಗ್ರೆಸ್ಸು ಈಗಾಗಲೇ ಅವರು ತೋಡಿರೋ ಹಳ್ಳದಲ್ಲಿ ಅವರೇ ಬೀಳ್ತಾ ಇದ್ದಾರೆ. ಈ ಕಾಂಗ್ರೆಸ್ಸು ಸಂಪೂರ್ಣವಾಗಿ ದಲಿತರ ವಿರೋಧಿ ಇದೆ. ಇದು ತುಂಬ ದಿನಗಳ ಕಾಲ ಉಳಿಯತಕ್ಕಂಥ ಪಕ್ಷ ಅಲ್ಲ. ಇದು ಆಗಿರ್ತಕ್ಕಂಥದ್ದು. ಈ ಮೂಲೆಯಲ್ಲಿ ನೋಡಿ, ಸುವರ್ಣ ಕರ್ನಾಟಕ ಏನಾಗಿದೆ ಇಲ್ಲಿ? ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದೆ. ಏನು ಮಾಡಿದ್ದಾರೆ ಇಲ್ಲಿ? ಒಬ್ಬ ದಲಿತ ಲೀಡರ್ ಬೆಳೆದಿಲ್ಲ ಇಲ್ಲಿ, ಒಬ್ಬರು ಬೆಳೆದಿಲ್ಲ. ನೀವು ಬೀದರ್ರಿಂದ ಹೊಸಪೇಟೆವರೆಗೂ ನೋಡಿರಿ, ಒಬ್ಬ ದಲಿತ ನಾಯಕನ ಬೆಳೆದೇ ಇಲ್ಲ. ತಿರುಗಿ ನೋಡಿದ್ರೆ ದಲಿತ ನಾಯಕತ್ವ, ದೊಡ್ಡ ನಾಯಕತ್ವ ಇವತ್ತು ದೇಶದ ಕಾಂಗ್ರೆಸ್ ನಾಯಕತ್ವ ಯಾರ ಕೈಲಿದೆ ಅಂತಂದರೆ ದಲಿತರ ಕೈಲಿ. ಅದೇ ದಲಿತ ನಾಯಕರು ಈ ಭಾಗದ ನಾಯಕರು ಕೂಡ. ಆದರೆ ಇನ್ನೊಬ್ಬ ಅದೇನೋ ಹೇಳ್ತಾರಲ್ಲ, ದೊಡ್ಡ ಮರದ ತಳಗಡೆ ಇನ್ನೊಂದು ಮರ ಬೆಳೆಯೋದಿಲ್ಲ. ಕುರ್ಚಲ್ ಗಿಡ ಬೆಳಿಬೋದು ಅಷ್ಟೇ, ದೊಡ್ಡ ನಾಯಕತ್ವ ಬೆಳೆಯೋದಿಲ್ಲ. ಅಂಥ ಪರಿಸ್ಥಿತಿ ಇಲ್ಲಿದೆ. ಆದ್ದರಿಂದ ಭಾರತೀಯ ಜನತಾ ಪಕ್ಷ ಈಗ ದಲಿತ ನಾಯಕತ್ವಕ್ಕೆ ಸುವರ್ಣ ಕರ್ನಾಟಕದಲ್ಲಿ ಹೆಚ್ಚಿನ ಮಹತ್ವ, ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಅದೇ ಕಾರಣದಿಂದಲೇ ನಾನು ಕೂಡ ಹೆಚ್ಚೆಚ್ಚು ಈ ಕಡೆ ಇದು ಇರತಕ್ಕಂಥದ್ದು, ಈ ಜಿಲ್ಲೆಯನ್ನು ನಾನು ನೋಡಲ್ ಜಿಲ್ಲೆಯಾಗಿ ಪಡೆದಿರೋದು ಕೂಡ ಅದೇ ಕಾರಣಕ್ಕೆ. ಯಾಕಂದರೆ ನಮ್ಮ ಜನಾಂಗಗಳಿಗೆ ಒತ್ತು ಕೊಡಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ.